ಹಲೋ ಹಲೋ ಮೆಂಬರ್ ರಂಗನಾಥ್ ಅವರಾ? ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಬಳಗಾರ ಅಂತ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಲಕ್ಕೇನಹಳ್ಳಿಲಿ ಹೇಳಿ ಸರ್. ಈ ಸ್ಟ್ರೀಟ್ ಲೈಟ್ಗಳು 24 ಗಂಟೆ ಉರಿತಾವಲ್ಲ, ಕಾರಣ ಏನು ಸರ್ ಅದು? ಸ್ಟ್ರೀಟ್ ಲೈಟು ಅವ್ರು ಇದು ಮಾಡಿಲ್ಲ ಸರ್, ಲೈನ್ಮ್ಯಾನ್ಗಳು ಮಾಡಬೇಕಾ? ಹ್ಞೂ ಸರ್, ಅವು ಒಂದು ಬಾಕ್ಸ್ ಹಾಕಿದ್ರು ಸರ್. ಹಾಂ ಆ ಬಾಕ್ಸ್ ಹಾಕಿ ತಪ್ಪಿಸಿದ್ರೆ ಎಲ್ಲ ವೈರ್ ಎರಡು ಇದು ಮಾಡಿದ್ರು. ಹಾಂ ಅವರು ಅವೆಲ್ಲ ವೈರೆಲ್ಲ ಸುಟ್ಟೋದು, ಅವ್ರು ಸುಮ್ಕೆ ಆದ್ರು. ಸಾಬ್ರೆ, ತಾವು ಈ ಲಕ್ಕೇನಹಳ್ಳಿ ಮೆಂಬರ್ ಅಲ್ವಾ? ಹ್ಞೂ ಸರ್. ಎಷ್ಟು ವರ್ಷ ಆಯ್ತು ಗೆದ್ದು ನೀವು? 5 ವರ್ಷ ಸರ್. 5 ವರ್ಷ. ಯಾವಾಗ ಮತ್ತೆ ಎಲೆಕ್ಷನು? ಇನ್ನೊಂದು 4 ತಿಂಗಳು ಐತೆ ಸರ್. ಇನ್ನು 4 ತಿಂಗಳು. ಮತ್ತೆ ಗೆಲ್ತೀರಾ? ಮತ್ತೆ ನಿಲ್ಸ್ಕೊತೀರಾ ಚುನಾವಣೆಗೆ? ಹೇಳ್ಬೇಡ ಸರ್, ಸಾಕು. ಅಲ್ಲ, ನಿಂತ್ಕೊಳ್ಳಿ, ಗೆಲ್ಲಿ, ಜನಸೇವೆ ಮಾಡಿ ಸರ್. ಇದು ಯಾರ ಪರಮ ಸುಖಕ್ಕೆ ಈ ಇದು ಬೀದಿ ದೀಪಗಳು ಉರಿಸ್ತಾ ಇದ್ದೀರಿ? ಯಾರು ನಿಮ್ಮ ಪಿ ಡಿ ಒ? ಜ್ಞಾನಮಾನ ಇಲ್ವಾ ಅವ್ರಿಗೆ? ಹಾಂ, ಲೊಕೇಶನ್ ಆಯಿತು, ಲೋಕೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಜ್ಞಾನಮಾನ ಇಲ್ವಾ ಅವ್ರಿಗೆ? ಈ ಥರ ಈ ನಿಮ್ಮ ಯಾವುದು ಗ್ರಾಮ ಪಂಚಾಯತಿ ಯಾವ್ದು ನಿಮ್ಮದು? ದಿಂಡವರ. ಎಂಥವರ? ದಿಂಡವರ. ಹಾಂ, ದಿಂಡವರ ಗ್ರಾಮ ಪಂಚಾಯತಿಯಲ್ಲಿ ಕನಿಷ್ಠ 10 ಗ್ರಾಮಗಳು ಬರುತ್ತಾ? ಇಲ್ಲ ಸರ್, ಒಂದು 20 ಗ್ರಾಮ್ ಬರುತ್ತೆ. 20 ಗ್ರಾಮ ಬರುತ್ತಾ ದಿಂಡವರ ಪಂಚಾಯತಿಗೆ? ಆ 20 ಗ್ರಾಮದಲ್ಲಿ ದಿನ ಈ ರೀತಿಯಾಗಿ ಉರಿದ್ರೆ 24 ಗಂಟೆ ಎಷ್ಟು ನಷ್ಟ ಸರ್? ನೀವು ರೈತರು ತಾನೇ? ಸೊ ಇವಾಗ ಇಲ್ಲಿ ಉರಿಸ್ತಾ ಇದ್ದೀರಲ್ಲ ಬೀದಿ ದೀಪಗಳು ನಿಮ್ಮ ಲಕ್ಕೇನಹಳ್ಳಿಲಿ, ಇದೊಂದು ಉಳಿಸಿದ್ರೆ ರಂಗನಾಥ್ ಅವ್ರ ತೋಟಕ್ಕೆ ನೀರು 24 ಗಂಟೆ ಕೊಡ್ಬೋದು, ಆ ಕರೆಂಟ್ನ ಕೊಡ್ಬೋದಾ? ಕೊಡ್ಬೋದು. ಮತ್ತು ಏನು ಮಾಡ್ತಾ ಇದ್ದೀರಿ ನೀವು? ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪಂಚಾಯತಿ ಮೆಂಬರ್ಗಳು, ಆಮೇಲೆ ಪಿ ಡಿ ಒಗಳು, ತಹಸೀಲ್ದಾರ್ಗಳು, ಇ ಸಿ, ಒ ಸಿ, ಡಿ ಸಿ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ಇಲ್ಲ ಸರ್, ಮಾಡಿದ್ರು ಸರ್ ಅವರು. ಸರಿ, ಮಾಡಿದ್ರು ಸರಿ, ಯಾಕೆ ಉರಿತೈತೆ ಮತ್ತೆ? ಸರಿ, ಈ ಉರಿತಾರ ಲೈಟ್ಗಳು ನಿಮಗ ಅಥವಾ ಸಾರ್ವಜನಿಕರ, ಸರ್ಕಾರಕ್ಕೆ, ಯಾರಿಗೆ ಲಾಭ ಇದು? ಲಾಭ ಪಾಪ ಯಾರಿಗೇನಿಲ್ಲ ಸರ್. ಮತ್ತು ಯಾಕೆ ನಷ್ಟ ಮಾಡ್ತಾ ಇದ್ದೀರಿ? ನೀವೆಲ್ಲ ಜವಾಬ್ದಾರಿತ ಸ್ಥಾನಗಳಿರೋರು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ MLA, MP, ಇಷ್ಟು ಜನ ರಾಜಕಾರಣಿಗಳು, ಅಧಿಕಾರಿಗಳು, ಪಾಪ ಅಲ್ಲ ಸರ್, ಗೆದ್ದ ಮೇಲೆ ನೋಡ್ಕೋಬೇಕು ಊರುಗಳ್ನ. ಗೆದ್ದಿರೋದು ಏನಕ್ಕೆ? ನೀವೆಲ್ಲ ಏನಕ್ಕೆ ಸರ್ ಗೆದ್ದಿದ್ದೀರಾ? ಜನಸೇವೆ ಮಾಡೋದಕ್ಕೆ ಗೆದ್ಮೇಲೆ ಜನಸೇವೆನೇ ಮಾಡಿ ಸರ್. ಮತ್ತು ಅದನ್ನು ಬಿಟ್ಬಿಟ್ಟು ಈ ಥರ ಜನಕ್ಕೆ ದುಡ್ಡು ಹಾಳು ಮಾಡ್ತಾರಂಥ ಕೆಲಸ ಇದು. ಇಲ್ಲ ಸರ್, ಆಯ್ತು. ಯಾರಿಗೆ ಲಾಭ? ಲಾಭ ಪಾಪ ಯಾರಿಗಿಲ್ಲ ಸರ್, ನಷ್ಟ ಸರ್. ಸರ್ಕಾರಕ್ಕೆ ನಷ್ಟ, ತೆರಿಗೆದಾರಕ್ಕೆ ನಷ್ಟ ಸರ್. ನಾವು ನೀವು ತಿನ್ನೋ ಉಪ್ಪಿನಿಂದ ಹಿಡ್ಕೊಂಡು ಸತ್ತ ಮೇಲೆ ನಾವು ದುಡ್ಡು ಕಟ್ತೀವಲ್ಲ, ಯಾವುದಕ್ಕೆ? ನಮ್ಮನ್ನು ಹೆಣ ಸುಡೋದಕ್ಕೋ ಉಳೋದಕ್ಕೋ, ಅಲ್ಲಿವರೆಗೂ ದುಡ್ಡು ಕಟ್ತೀವಿ ಸರ್ ನಾವು. ಮತ್ತು ಅಷ್ಟು ದುಡ್ಡು ಕಟ್ಟಿ ಈ ಥರ ತೆರಿಗೆ ದಣನ ಹಾಳು ಮಾಡ್ತಾ ಇರೋದು ಎಷ್ಟು ಸರಿ? ನೀವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಅಲ್ವಾ ಸರ್? ರಂಗನಾಥ್ರೆ, ನಾಳೆಯಿಂದನೇ ಇದನ್ನು ಸ್ಟಾಪ್ ಮಾಡಿಸ್ತೀರಾ ನೀವು? ಲಕ್ಕೇನಹಳ್ಳಿಲಿ ಬೆಳಗಿನ ಹೊತ್ತು ಯಾವುದೇ ರೀತಿಯಾದ ದೀಪ ಉರಿಯಲ್ಲ, ರಾತ್ರಿ 6 ಗಂಟೆಗೆ ಆನ್ ಆಗುತ್ತೆ. ಇದನ್ನು ಮಾಡಿಸ್ತೀರಾ? ಮಾಡಿಸ್ತೀವಿ. ಖಂಡಿತವಾಗ್ಲೂ ಮಾಡಿಸ್ತೀರಾ? ಖಂಡಿತವಾಗಿ ಮಾಡ್ತೀವಿ. ನೀವು ಗೆದ್ದಿರೋ ಅಂಥ ಗ್ರಾಮದ ಮೇಲೆ ಆಣೆ ಮಾಡ್ತಾ ಇದ್ರಿ ಇವತ್ತು ನೀವು? ಇಲ್ಲ ಸರ್, ಮಾಡಿಸ್ತೀವಿ. ಖಂಡಿತವಾಗ್ಲೂ ನಾಳೆ ಮಾಡಿಸ್ಬೇಕು. ಅದೇ ದೊಡ್ಡ ಕೆಲಸ ಅಲ್ಲ ಸರ್, ಸಣ್ಣ ಕೆಲಸನೇ. ಎಲ್ಲವೂ ಸಣ್ಣದೇ ಸರ್. ಸಣ್ಣದು ಉಳಿಸ್ಕೊಂತ ಹೋದರೆ ದೇಶ ಬೆಳೆಸ್ಬೋದು. ಹೌದು ಸರ್. ಈ ಥರ ಸಣ್ಣನೇ ಉದಾಸೀನ ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಬಿಡು, ನಮಗೇನಾಗೋದೈತೆ ಅನ್ಕೊಂಡ್ರೆ ನಷ್ಟ, ಎಲ್ಲವೂ ವೇಸ್ಟು. ಹೌದು, ಯಾವುದು ಲಾಭ ಇಲ್ಲ. ಹೌದು ಸರ್. ಆದಷ್ಟು ಬೇಗ ನಾಳೆಗೆ ಈ ಕೆಲಸ ಆಗುತ್ತೆ. ಸರಿ ಸರ್, ಆಯ್ತು. ಮಾಡಿಬಿಟ್ಟು ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡ್ತೀರಾ ಒಂದು ವಿಡಿಯೋನ? ಆಯಿತು ಸರ್. ಥ್ಯಾಂಕ್ ಯು ಫೋನ್ ಮಾಡಿ ಮಾತಾಡಿದ್ದಕ್ಕೆ ನಮ್ಮ ಜೊತೆಲಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಬಳಗಾರ ಅಂತ, ನಿಮ್ಮ ವಾಣಿ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.